ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಮಕ್ಕಳಿಗೆ ಇಷ್ಟ ಆಗುವಂತಹ ಬೇಕರಿಯಲ್ಲಿ ಸಿಗುವಂತಹ ಸ್ವೀಟ್ ರೆಸಿಪಿನ ತೋರ್ಸತ್ತೇವ್ರಿ. ಅದನ್ನ ಮನೆಯಲ್ಲಿ ಇರುವ ಸಾಮಗ್ರಿಯನ್ನ ಬಳಸಿ ಯಾವ ರೀತಿ ಸಿಂಪಲ್ ಆಗಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ಮೊದಲಿಗೆ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದನ್ನ ಯಾವ ರೀತಿ ಮಾಡೋದು ಹೇಗಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ರಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಂಡ್ರಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿನ್ರಿ. ಅದ ಕಪ್ ಅಳತೆ ಇದ್ನಿ 1 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಸಕ್ಕರೆ ಎಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸಕ್ಕರೆ ಪಾಕ ಅಂದ್ರಿ ಒಂದೆಳೆ ಪಾಕ ಬರ್ಬೇಕ್ರಿ, ಸ್ವಲ್ಪ ಕೈಗೆ ಅಂಟಂಟಾಗಿ ಹತ್ಬೇಕ್ರಿ. ಸಕ್ಕರೆ ಪಾಕ ಚೆನ್ನಾಗಿ ಮಾಡ್ಕೊಂಡ್ರಿ ಜಾಮೂನು ಕೂಡ ಚೆನ್ನಾಗಿ ಬರ್ತಾವ್ರಿ. ಅದಕ್ಕೆ ಸ್ವಲ್ಪ ಇಲ್ಲಿ ನಾವೀಗ ಕೈಯಿಂದ ಮುಟ್ಟಿ ನೋಡ್ಬೇಕ್ರಿ. ಕೈಗೆ ಅಂಟಂಟಾಗಿ ಹತ್ತಿತ್ತಂದ್ರಿ ಸಕ್ಕರೆ ಪಾಕ ರೆಡಿ ಆಗೈತೆ ಅಂತ ತಿಳ್ಕೊಬೇಕ್ರಿ. ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ ಇಲ್ಲಿ 1 ಚಮಚ ಆಗೋಷ್ಟು ನಿಂಬೆ ಹಣ್ಣಿನ ರಸ ಹಾಕೋತೇನ್ರಿ. ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಸಕ್ಕರೆ ಪಾಕ ಗಟ್ಟಿ ಆಗಂಗಿಲ್ರಿ ತಣ್ಣಗಾದ ತಕ್ಷಣ. ಅದಕ್ಕೆ ನಾವಿಲ್ಲಿ ನಿಂಬೆ ಹಣ್ಣಿನ ರಸ ಹಾಕೊಂಡು ಇಟ್ಕೊಂಡ್ರಿ ಸಕ್ಕರೆ ಪಾಕ ಗಟ್ಟಿ ಆಗೋದಿಲ್ರಿ. ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಸಕ್ಕರೆ ಪಾಕ ರೆಡಿ ಆಗೈತ್ರಿ. ಈಗ ಇದನ್ನ ಸಕ್ಕರೆ ಪಾಕನ ಸೈಡ್ಗೆ ತೆಗೆದಿಟ್ಕೊಂಡ್ರಿ. ಈಗ ಒಂದು ಬೌಲ್ಗೆ ನಾನಿಲ್ರಿ 1 ಕಪ್ ಆಗುವಷ್ಟು ಹಾಲಿನ ಪೌಡರ್, ಆಮೇಲೆ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾ, ಆಮೇಲೆ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಜಾಮೂನನ್ನ ನೋಡಿದ ತಕ್ಷಣ ನೀವು ಹಾಲಿನ ಪೌಡರ್ದಿಂದನೇ ಮಾಡಿರೋ ಜಾಮೂನ್ ಅಂತ ಅನ್ನಕ ಸಾಧ್ಯ ಇಲ್ರಿ, ಅಷ್ಟು ಮಸ್ತಾಗಿ ಆಗ್ತಾವ್ರಿ. ನೋಡಿದ ಕೂಡ್ಲೇನು ಗೊತ್ತಾಗಂಗಿಲ್ರಿ ನೀವು ಹಾಲಿನ ಪೌಡರಿಂದನೇ ಮಾಡಿರೋದಂತ. ಅಷ್ಟು ಚೆನ್ನಾಗಿ ನೀವು ಪ್ಯಾಕೆಟ್ ತಗೊಂಡ್ ಬಂದ್ ಮಾಡ್ತಿರಲ್ರಿ ಜಾಮೂನ್ ಪಾಕೆಟ್, ಅದೇ ಟೇಸ್ಟಿಯಲ್ಲಿ ಅದೇ ರೀತಿಯಲ್ಲಿ ಆಗ್ತಾವ್ರಿ. ನಾನಿಲ್ಲಿ ಈಗ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ಹಾಲನ್ನ ತಗೊಂಡೇನ್ರಿ. ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನ ಯೂಸ್ ಮಾಡತ್ತೇನ್ರಿ. ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಏನ್ ಮಾಡ್ಬೇಕ್ರಿ ಕಲ್ಸ್ಕೋಬೇಕ್ರಿ. ಇದನ್ನ ಪೂರ್ತಿ ಹಿಟ್ಟನ್ನ ನಾದ್ಕೋಬಾರ್ದ್ರಿ, ಸ್ವಲ್ಪ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ಈಗ ಇದನ್ನ ಚೆನ್ನಾಗಿ ನಾದ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಏನ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೋಬೇಕ್ರಿ. ಇದ ಪೂರ್ತಿ ಏನಾಗ್ಬೇಕ್ರಿ ಸಾಫ್ಟ್ ಆಗ್ಬೇಕ್ರಿ. ಈ ತರ ಉಂಡೆ ಮಾಡುವಾಗ ಸ್ವಲ್ಪ ಏನಾಗ್ಬಾರ್ದ್ರಿ ಕ್ರ್ಯಾಕ್ ಆಗ್ಬಾರ್ದ್ರಿ, ಇಲ್ಲಾಂದ್ರೆ ಏನಾಗ್ತದೆ ಜಾಮೂನ್ ಎಲ್ಲ ಒಡೆದು ಹೋಗ್ತದ್ರಿ. ನೋಡ್ರಿ ಈಗ ಮೇಲ್ಗಡೆ ಎಲ್ಲ ಪೂರ್ತಿ ಕ್ರ್ಯಾಕ್ ಆಗ್ಲಾರ್ದ ಪೂರ್ತಿ ಸಾಫ್ಟ್ ಆಗಿ ಬಂದವ್ರಿ. ಈ ರೀತಿ ನೀವು ಉಂಡೆಯನ್ನ ಮಾಡ್ಕೋಬೇಕ್ರಿ. ಈ ತರ ಸ್ಮಾಲ್ ಆಗಿ ಎಲ್ಲಾನು ಮಾಡ್ಕೊಂಡು ಈಗ ಎಣ್ಣೆ ಬಿಸಿ ಆಗೈತ್ರಿ. ಬಿಸಿ ಆದ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನ ಒಂದೊಂದಾಗಿ ಹಾಕೊಂಡು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕ್ರಿ ಫ್ರೈ ಮಾಡ್ಕೋಬೇಕ್ರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗ್ತೈತ್ರಿ ಮೇಲ್ಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾವ್ರಿ, ಒಳಗಡೆ ಎಲ್ಲ ಹಸಿ ಉಳಿತೈತ್ರಿ. ಅದಕ್ಕೆ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಏನ್ ಮಾಡ್ಬೇಕ್ರಿ ಜಾಮೂನನ್ನ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಜಾಮೂನ್ ಬರ್ತಾ ಇದಾವ್ರಿ. ನೀವು ಅದಕ್ಕೆ ಏನ್ ಮಾಡ್ಬೇಕ್ರಿ ಈ ತರ ಉಂಡೆಯನ್ನ ಮಾಡ್ಕೋವಾಗ ಪೂರ್ತಿ ಸಾಫ್ಟ್ ಆಗಿ ಮಾಡ್ಕೋಬಹುದು ರೀ, ಇಲ್ಲಾಂದ್ರೆ ಕ್ರ್ಯಾಕ್ ಆಯ್ತಂದ್ರೆ ಎಲ್ಲ ಒಡೆದು ಹೋಗ್ತಾವ್ರಿ ಜಾಮೂನ. ನೋಡ್ರಿ ಎಷ್ಟು ಚೆನ್ನಾಗಿ ಏನಾಗ್ಯಾವ್ರಿ ಫ್ರೈ ಆಗಿದಾವ್ರಿ, ತುಂಬಾ ಸಾಫ್ಟ್ ಆಗಿ ಜಾಮೂನು ಕಲರ್ ಚೇಂಜ್ ಆಗೋರಿ. ಈ ತರ ಫ್ರೈ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ ತಕ್ಷಣ ಇದನ್ನ ಏನ್ ಮಾಡ್ಬೇಕ್ರಿ ಸಕ್ಕರೆ ಪಾಕ ಒಳಗ ಹಾಕೋಬೇಕ್ರಿ. ಪೂರ್ತಿ ಬಿಸಿ ಇರುವಾಗ ಹಾಕೋಬಾರ್ದ್ರಿ, ಸ್ವಲ್ಪ ಬಿಸಿ ಆರಿದ ತಕ್ಷಣ ನಾವಿಲ್ಲಿ ಸಕ್ಕರೆ ಪಾಕನ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಸಕ್ಕರೆ ಪಾಕ ಒಳಗ ಜಾಮೂನನ್ನ ಹಾಕೊಂಡು ಇದನ್ನ ಒಂದ್ 2 ಗಂಟೆವರೆಗೂ ಬಿಡ್ಬೇಕ್ರಿ. ಈಗ ಜಾಮೂನ್ ಎಲ್ಲ ಸಕ್ಕರೆ ಪಾಕ ಒಳಗ ಚೆನ್ನಾಗಿ ಹಿಡ್ಕೊಂಡೈತ್ರಿ. ಈಗ ಇದನ್ನ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಂಡ್ರಿ. ಯಾಕಂದ್ರೆ ನಾನಿಲ್ರಿ ಡ್ರೈ ಜಾಮೂನನ್ನ ಮಾಡಾತ್ತೀವ್ರಿ, ಅದಕ್ಕೆ ಇದನ್ನ ಒಂದ್ ಸ್ವಲ್ಪ ಪ್ಲೇಟ್ಗೆ ತೆಗೆದಿಟ್ಕೊಂಡು ಒಂದ್ ಅರ್ಧ ಗಂಟೆ ಆದ ತಕ್ಷಣ ಸ್ವಲ್ಪ ಏನ್ ಮಾಡ್ಬೇಕ್ರಿ ಇದನ್ನ ನಾವಿಲ್ಲಿ ಬೂರಾ ಸಕ್ಕರೆ ಅಂತಾರಲ್ರಿ ಆ ಸಕ್ಕರೆ ಒಳಗ ಏನ್ ಮಾಡ್ಬೇಕ್ರಿ ಈ ತರ ನಾವು ಮಿಕ್ಸ್ ಮಾಡಿ ಒಂದೊಂದಾಗಿ ಇಡ್ಬೇಕ್ರಿ. ಅಥವಾ ನೀವು ಸಕ್ಕರೆನ ಏನ್ ಮಾಡ್ಬೇಕ್ರಿ ಈ ತರ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಮೇಲ್ಗಡೆ ಎಲ್ಲ ಈ ತರ ಸಕ್ಕರೆನ ಉದುರಿಸ್ಬಿಟ್ರಂದ್ರಿ ಅದ್ರೊಳಗ ಸೇಮ್ ಬೇಕರಿಯಲ್ಲಿ ಸಿಗುವಂತಹ ಡ್ರೈ ಜಾಮೂನ್ನ ರೆಡಿ ಆಗ್ತಾವ್ರಿ. ಅಥವಾ ನೀವು ಬೂರಾ ಸಕ್ಕರೆಯನ್ನು ಸಿಗ್ತದ್ರಲ್ಲಿ ಬೇಕರಿಯಲ್ಲಿ ಯೂಸ್ ಮಾಡುವಂತಹ ಅದನ್ನ ತಗೊಂಡ್ ಬಂದು ಅದ್ರಲ್ಲಿ ಈ ತರ ನೀವು ಡಿಪ್ ಮಾಡಿ ಇಟ್ಟಿರ್ತಂದ್ರಿ ಸೇಮ್ ಟು ಸೇಮ್ ನೀವು ಬೇಕರಿಯಲ್ಲಿ ಸಿಗುವಂತಹ ಡ್ರೈ ಜಾಮೂನ್ ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿ ಇರುವ ಸಾಮಗ್ರಿಯನ್ನ ಬಳಸಿ ಈಸಿಯಾಗಿ ಮಾಡ್ಕೋಬಹುದ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೇಗಿರ್ತೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.